ಇವತ್ತು ಕೆಜಿಎಫ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ಸ್ದು ಏನು ಸಮಸ್ಯೆ ಇತ್ತು, BPL ಕಾರ್ಡು APL ಆಗಿ ಕನ್ವರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ನಗರ ಭಾಗದಲ್ಲಿ 1077, ಗ್ರಾಮೀಣ ಭಾಗದಲ್ಲಿ 800 ಕಾರ್ಡು BPL ಕಾರ್ಡ್ APL ಆಗಿ ಕನ್ವರ್ಟ್ ಆಗಿತ್ತು. ಅದರದ್ದು ನಾವು ಕಾರ್ಡಿಂದ ಬಹಳ ಜನಕ್ಕೆ ತೊಂದರೆ ಆಗ್ತಾ ಇತ್ತು ಅಂತ ಈ 2-3 ತಿಂಗಳಿಂದ ತಾಲೂಕು ಆಫೀಸ್ ಹತ್ರ ಪದೇ ಪದೇ ಈ ಸಾರ್ವಜನಿಕರು, ರೈತರು, ಬಡವರು ಪರದಾಡ್ತಾ ಇದ್ರು. ಅದಕ್ಕೆ ಒಂದು ಅಂತ್ಯ ಆಡ್ಬೇಕು, ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಪೆನ್ಷನ್ಸ್ದು ಕೂಡ ಸೀನಿಯರ್ ಸಿಟಿಸನ್ಸ್, ವಿಡಿಯೋ ಪೆನ್ಷನ್, ಸ್ಪೆಷಲಿ ಏಬಲ್ಡ್ ಇವ್ರದ್ದೆಲ್ಲಾನು ಕೂಡ ಸಮಸ್ಯೆ ಆಗಿತ್ತು. 3 ತಿಂಗಳಿಂದ ಪೆನ್ಷನ್ ಬಂದಿಲ್ಲ, ರೇಷನ್ ಕಾರ್ಡ್ಸ್ದೆಲ್ಲ BPL ಇಂದ APL ಆಗಿ ಕನ್ವರ್ಟ್ ಆಗಿದೆ. ಇಂಥ ಎಲ್ಲಾ ಸಮಸ್ಯೆಗಳಿಗೂ ಒಂದು ದಾರಿ ಹುಡುಕಿ ನಮ್ಮ ಹಂತದಲ್ಲಿ ಫುಡ್ DD ಅವ್ರನ್ನ ಕರೆಸಿದೀನಿ ಇವತ್ತು ನಾವು. ಮತ್ತೆ ಎಲ್ಲಾ ನ್ಯಾಯಬೆಲೆ ಅಂಗಡಿಯವ್ರನ್ನ ಕರೆದು ಒಂದು ಲಿಸ್ಟ್ ಔಟ್ ಮಾಡಿದೀವಿ. ಯಾರ್ಯಾರು ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇದ್ದಾರೆ ಬೆನಿಫಿಷರೀಸ್ BPL ಇಂದ APL ಗೆ ಕನ್ವರ್ಟ್ ಆಗಿರುವಂತ, ಅವೆಲ್ಲ ದಾಖಲೆಗಳನ್ನ ಪ್ರತಿ ನ್ಯಾಯಬೆಲೆ ಅಂಗಡಿವಾರು 10, 20, 30 ಇರುವಂತ ಬೆನಿಫಿಷರೀಸ್ನ ಅವ್ರಿಗೆ ಲಿಸ್ಟ್ ಕೊಡ್ತಾ ಇದೀವಿ. ಅದಕ್ಕೆ ಸೂಕ್ತವಾಗಿರುವಂತ ದಾಖಲೆ ತಗೊಳ್ಳಿಕ್ಕೆ ನಾವು ನ್ಯಾಯಬೆಲೆ ಅಂಗಡಿಯವರಿಗೆ ಫುಡ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ ದಾಖಲೆ ತಗೊಳ್ಳಿಕ್ಕೆ ಹೇಳ್ತಾ ಇದೀವಿ. ಏನು ಇನ್ಕಮ್ ಇದೆ, ಟ್ಯಾಕ್ಸ್ ಪೇಯರ್ಸ್ ಇವರು ಅಂತ ಹೇಳ್ಬಿಟ್ಟು ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರುವಂತ ಒಂದು ಗೈಡ್ಲೈನ್ಸ್ ಅದು. ಆದ್ರೆ ಟ್ಯಾಕ್ಸ್ ಪೇ ಮಾಡಿರೋದು ಲೋನ್ ತಗೊಳ್ಳೋದಕ್ಕೆ, ಮನೆ ಲೋನ್ ಕಟ್ಟೋದಕ್ಕೆ ತಗೊಂಡಿದ್ದಾರೆ, ಇಂಡಿವಿಜುವಲಿ ಸರ್ವೈವ್ ಆಗೋದಕ್ಕೆ ಲೋನ್ ತಗೊಂಡಿದ್ದಾರೆ, ಕಾರ್ ಲೋನ್ ತಗೊಂಡಿದ್ದಾರೆ, 100 ಸಮಸ್ಯೆಗಳಿಂದ ಲೋನ್ ತಗೊಂಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಅವರು ಲೋನ್ ತಗೊಂಡಿರೋದ್ರಿಂದ BPL ಕಾರ್ಡ್ ಬೆನಿಫಿಟ್ಸ್ ನ ತೆಗಿಯಕ್ಕೆ ಆಗಲ್ಲ. ಆ ತರದ್ದೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ದಾರಿ ಇತ್ತು. ಅದನ್ನ ನಾವು ನ್ಯಾಯಬೆಲೆ ಅಂಗಡಿ ಮುಖಾಂತರ ಫುಡ್ ಡಿಪಾರ್ಟ್ಮೆಂಟ್ ಅವರು, ಆಹಾರ ಇಲಾಖೆಯವರು ಮುತುವರ್ಜಿ ವಹಿಸಿ ಪ್ರತಿ ಒಂದು ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರೋ ಅಂತವ್ರನ್ನ ಕಂಡಿಡಿದು ಅವ್ರ ಕಡೆಯಿಂದ ಅದನ್ನ ಅವರೇ ಆ ಎಲ್ಲಾ ಬೆನಿಫಿಷರೀಸ್ ನ ಕರೆದು ಮಾಹಿತಿಯ ಕೊರತೆ ಇರೋದನ್ನ ಅವ್ರಿಗೆ ಎಜುಕೇಟ್ ಮಾಡಿ ಆ ಮಾಹಿತಿನ ಸಂಗ್ರಹಣೆ ಮಾಡಿ ಆಹಾರ ಇಲಾಖೆಗೆ, ಕಮಿಷನರ್ಗೆ, ಮತ್ತೆ ಅಲ್ಲಿ JD IT ಇರ್ತಾರೆ, ಆ ಆನ್ಲೈನ್ ಅಲ್ಲಿ ಅವೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ APL ಆದ್ರೆ ಹೆಲ್ತ್ ಬೆನಿಫಿಟ್ಸ್ ಸಿಗಲ್ಲ ಅವ್ರಿಗೆ, ಬೇರೆ ಏನೇನ್ ಬೆನಿಫಿಟ್ಸ್ ಇರುತ್ತೆ ರೇಷನ್ ಕಾರ್ಡ್ದು ಸಿಗಲ್ಲ. ಆ ಒಂದು ಕಾರಣದಿಂದ ಅದನ್ನ ಕರೆಕ್ಷನ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನ ನ್ಯಾಯಬೆಲೆ ಅಂಗಡಿ ಮುಖಾಂತರ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲಾ ನ್ಯಾಯಬೆಲೆ ಅಂಗಡಿಯವ್ರನ್ನ ಕರ್ಸಿದೀವಿ ಇವತ್ತು ನಾವು, ಯಾರ್ಯಾರು ನ್ಯಾಯಬೆಲೆ ಅಂಗಡಿಯ ಇವರಿದ್ದಾರೆ ಅವ್ರು. ಅದ್ರ ಜೊತೆಯಲ್ಲಿ ಪೆನ್ಷನ್ಸ್ದು ನಮ್ಗೆ ಮೇಜರ್ ಇಶ್ಯೂಸ್, ಅದು 14,000 ಪೆನ್ಷನ್ಸ್ ನಮ್ದು ಡೌಟ್ಫುಲ್ ಕೇಸಸ್ ಅಲ್ಲಿ ಇತ್ತು ಈ KGF ಕ್ಷೇತ್ರದ್ದು. ಅದರಲ್ಲಿ ಅರ್ಹ ಅಲ್ಲ ಅಂತಂದ್ರೆ ಡೌಟ್ಫುಲ್ ಕೇಸಸ್ ಅಲ್ಲಿ ಯಾವ್ದನ್ನ ಅಂದ್ರೆ ಅಂಡರ್ ಏಜ್ 5,400 ಏನಿತ್ತು ಅಂಡರ್ ಏಜ್ ನ ಪಕ್ಕಕ್ಕಿಟ್ರೆ ಮಿಕ್ಕಿದ್ದು ನಮ್ಗೆ 14,000 ಅಲ್ಲಿ ಮಿಕ್ಕಿದ್ ಎಲ್ಲಾನು ಕೂಡ ರಿವೆರಿಫಿಕೇಶನ್ ಮಾಡ್ಬೇಕು. ಹಿಂದೆ ಅಂಡರ್ ಏಜ್ ಯಾರು ಮಾಡಿಸಿದ್ರು ಆ ಕಾರಣದಿಂದ ಪೆನ್ಷನ್ಸ್ ಎಲ್ಲ ಇಡೀ ರಾಜ್ಯದಲ್ಲಿ ಯಾರ್ಯಾರು ಅಂಡರ್ ಏಜ್ಗೆ ಪೆನ್ಷನ್ ಮಾಡಿಸ್ಕೊಂಡಿದ್ರು ಆಧಾರ್ ಡೀಟೇಲ್ಸ್ ನ ಚೆಕ್ ಮಾಡಿ ಅದು ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇದ್ದಿದ್ರಿಂದ ಯಾರ್ಯಾರು 60 ವರ್ಷನೇ ಆಗಿಲ್ಲ, 65 ವರ್ಷನೇ ಆಗಿಲ್ಲ, ಅವಾಗ ಈ ಬೆನಿಫಿಟ್ಸ್ ತಗೋತಾ ಇದ್ದಾರೆ ಅಂತ ಅವರು ಒಂದ್ ಮಾಹಿತಿಯಿಂದ ತಿಳ್ಕೊಂಡು ನಮ್ ಜಿಲ್ಲೆಯಲ್ಲೂ ಕೂಡ 90,000 ಜನ ಇದ್ದಾರೆ ಅರ್ಹರಲ್ಲದೆ ಇರೋರು. ಅಂಡರ್ ಏಜ್ ಇರೋರು ಎಷ್ಟಿದಾರೋ ಗೊತ್ತಿಲ್ಲ, ಅರ್ಹರಲ್ಲ ಅಂತಂದ್ಬಿಟ್ಟು ಅದನ್ನ ಫೀಲ್ಡ್ ಅಲ್ಲಿ ರಿವೆರಿಫಿಕೇಶನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ವಾರ್ಡ್ ವಿಸಿಟ್ ಮಾಡಿ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವಿಡೋ ಪೆನ್ಷನ್ ಇದೆ, ಯಾರ್ಯಾರ್ದು 3 ತಿಂಗಳಿಂದ ನಿಂತಿದೆ ಅದನ್ನ ವಾಲಂಟ್ರಿ ಆಗಿ ನೀಟಾಗಿ ಆರ್ಗನೈಸ್ ಮಾಡಿ ರೆವಿನ್ಯೂ ಸೆಕ್ರೆಟರೀಸ್ ಜೊತೆಯಲ್ಲಿ ಆ ಸಿಸ್ಟಮ್ ಅಲ್ಲಿ ವೆರಿಫಿಕೇಶನ್ ಮಾಡಿಕೊಂಡು ಸಿಂಪಲ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್, ಒಂದು ಆಧಾರ್ ಕಾರ್ಡು ಇಲ್ಲ ವೋಟರ್ ID, ಮತ್ತೆ ಅಲ್ಲೇ ಮಾಜರ್ ಮಾಡಿ ಅವ್ರು ಇಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಈ ರೀತಿ ಸ್ಮಾಲ್ ವೆರಿಫಿಕೇಶನ್ಸ್ ಮಾಡ್ಕೊಂಡು ಕ್ಲಾರಿಫಿಕೇಶನ್ಸ್ ಮಾಡ್ಕೊಂಡು ದಾಖಲೆ ಇಟ್ಕೊಂಡಿರ್ತೀವಿ. ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಹಳೇದು ಯಾವುದೋ ಒಂದು ಗೈಡ್ಲೈನ್ಸ್ ಇದೆ, ಸರ್ಕ್ಯುಲರ್ ಇದೆ, ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ. ಯಾಕಂದ್ರೆ ಅದನ್ನ ಸ್ವಲ್ಪ ಇನ್ನ ಲಿಬರಲ್ ಮಾಡ್ತಾ ಇದ್ದಾರೆ ಸರ್ಕಾರದ ಹಂತದಲ್ಲಿ, ಚರ್ಚೆ ಆಗ್ತಾ ಇದೆ. ಅದು 32,000 ಮತ್ತೆ ಇನ್ಕಮ್ ಬೇಕು ಅಂದಾಗ ಕಷ್ಟ ಆಗುತ್ತೆ. ಆ ಒಂದು ಕಾರಣದಿಂದ 2 ರೀಸನ್ಸ್ ಇಂದ ಅವರಿಗೆ ಸರ್ಕಾರಕ್ಕೆ ಇವ್ರು ಯಾರು ಪೆನ್ಷನ್ಸ್ ತಗೊಂತಾ ಇದಾರೆ ಖಾತ್ರಿ ಆಗ್ಬೇಕಾಗಿತ್ತು. ನಮ್ಮಲ್ಲಿ ಏನ್ 14,000ಗೂ ದಾಖಲೆ ಇರ್ಲಿಲ್ಲ, ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇದ್ದಂತವ್ರು ದಾಖಲೆ ಇಲ್ಲದೆ ಇದ್ರಿಂದ ವೆರಿಫಿಕೇಶನ್ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡ್ದಂಗಾಗತ್ತೆ. ಅದಾದ್ಮೇಲೆ ಫೀಲ್ಡ್ ವಿಸಿಟ್ ಅಲ್ಲಿ ಖಾತ್ರಿ ಮಾಡ್ಕೊಂಡಂಗಾಗತ್ತೆ, ಅವ್ರದೆಲ್ಲ ಒಂದ್ ದಾಖಲೆ ಆದ್ರೂ ತಗೊಂಡಂಗಾಗುತ್ತೆ. ಆಧಾರ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ID ಇರ್ಬೋದು, ಅವರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಳೇದು ಏನ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಅವರಿಗೆ ಪೆನ್ಷನ್ ಕೊಡ್ತಾ ಇದ್ವಿ ಅಂತ ಅಂದ್ಬಿಟ್ಟು 3-4 ರೀತಿ ಒಂದು ವೆರಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತ ದಾಖಲೆ ಇಟ್ಕೊಂಡ್ರೆ ಮತ್ತೆ ಏನು ಸರ್ಕಾರ ಒಂದ್ ಸ್ವಲ್ಪ ಸಡಿಲ ಮಾಡುತ್ತೆ ಇಂಥ
ಇನ್ಕಮ್ ಸರ್ಟಿಫಿಕೇಟ್ಗೆ ಅಥವಾ ಪ್ರೊಸೀಜರ್ಸ್ಗೆ ಆ ಸಂದರ್ಭದಲ್ಲಿ ಇವ್ರು ಎಲ್ಲರಿಗೂ ಕೂಡ ಆ, ಯಾವ ರೀತಿ ಸೀನಿಯರ್ ಸಿಟಿಸನ್ಸ್ ಈ 3 ಮಂತ್ಸ್ ಇಂದ ಪೆನ್ಷನ್ ಇಲ್ಲದೆ ಪರದಾಡ್ತಾ ಇದ್ರು, ಅವರಿಗೆ ಸತ್ಯ ಗೊತ್ತಿಲ್ಲ, ಏನಕ್ಕೋಸ್ಕರ ಪೆನ್ಷನ್ ನಿಲ್ಸಿದ್ರು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಅದನ್ನ ಮತ್ತೆ ಹಳೇದು ಕೂಡ ಪೆಂಡಿಂಗ್ ಇರೋದು ಕೂಡ ಮತ್ತೆ ಅಕೌಂಟ್ಗೆ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಏನೇನು 2 ಮಂತ್ಸ್ ಇಂದ ತಡೆದಿದ್ದಾರೆ ಪೆನ್ಷನ್ಸ್, ಯಾರು ಜುನೈನ್ ಇರ್ತಾರೆ, ಯಾರು 65 ಅರ್ಹರಿರ್ತಾರೆ, 65 ವರ್ಷದ ಮೇಲ್ಪಟ್ಟವರು, ಅವ್ರಿಗೆಲ್ಲ ಮತ್ತೆ ಪೆನ್ಷನ್ಸ್ ನ ಅವ್ರ ಅಕೌಂಟಿಗೆ ಹಿಂದೆ ಹೇಗ್ ಬರ್ತಾ ಇತ್ತು ಆ ರೀತಿ ಮಾಡ್ತಾರೆ. ಇಲಾಖೆಗೆ ಕೋಆಪರೇಟ್ ಮಾಡಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಬರ್ತಾರೆ, ಸ್ವಲ್ಪ ವಾಲಂಟ್ರಿ ಆಗಿ ಅಲ್ಲಿ ವಾರ್ಡ್ ಅಲ್ಲಿ ಯಾರು ಸ್ವಲ್ಪ ಓಡಾಡ್ಕೊಂಡಿರ್ತಾರೆ ಅವ್ರಿಗೆ ಜವಾಬ್ದಾರಿ ಆಗ್ತೀವಿ. ನಗರಸಭೆ ಮುಖಾಂತರ ನೀಟಾಗಿ ಅವ್ರಿಗೆ ಯಾವ ದಿನ ನಾವು ಯಾವ್ಯಾವ ವಾರ್ಡ್ಸ್ ಅಲ್ಲಿ ರೆವಿನ್ಯೂ ಅಂದ್ರೆ ಪೆನ್ಷನ್ ಅದಾಲತ್ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತೀವಿ. ಆ ಜಾಗದಲ್ಲಿ ಒಂದ್ ಮಧ್ಯಾಹ್ನ ಕುತ್ಕೊಂಡು ಅವ್ರಿಗೆ ಪೆನ್ಷನ್ಸ್ ಇರೋ ಇಶ್ಯೂಸ್ನೆಲ್ಲ ಸ್ವಲ್ಪ ಬಗೆಹರಿಸ್ತೀವಿ. ಪಬ್ಲಿಕ್ ಏನು ಹೇಳ್ತೀರಿ? ತುಂಬಾ ಅವರು ಗೊಂದಲ ಆಗಿದೆ. ತಾಲೂಕ್ ಆಫೀಸ್ಗೆ ಬರ್ತಾ ಇದ್ದಂತ ಎಲ್ಲಾ ಸಾರ್ವಜನಿಕರಿಗೂ ಕಳೆದ 3 ತಿಂಗಳಿಂದ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ ವಿಡೋ ಪೆನ್ಷನ್, ಅದಾದ್ಮೇಲೆ ಸ್ಪೆಷಲಿ ಏಬಲ್ಡ್ ಪೆನ್ಷನ್ಸ್, ಯಾರ್ಯಾರು ವಯೋವೃದ್ಧ ಪೆನ್ಷನ್ ಇತ್ತು, ಅದಾದ್ಮೇಲೆ ಸಂಧ್ಯಾ ಸುರಕ್ಷಾ ಇತ್ತು, ಮತ್ತೆ ಸ್ಪೆಷಲಿ ಏಬಲ್ಡ್, ಈ 3 ತರ ಪೆನ್ಷನ್ಸ್ ಕೂಡ ತುಂಬಾ ಸಿಂಪಲ್ ಆಗಿ ಏಜ್ಡ್ ಅವ್ರಿಗೆ ಬರೀ ವಯಸ್ಸನ್ನ ಮಾತ್ರ ನೋಡ್ಬೇಕು ಅಂತ ಹೇಳಿದ್ದಾರೆ. ಅವರು ಆಧಾರ್ ಕಾರ್ಡ್ ಮುಖಾಂತರ ವಯಸ್ಸನ್ನ ಖಾತ್ರಿ ಮಾಡ್ಕೊಂಡು ಅಡ್ರೆಸ್ ನ ವೆರಿಫೈ ಮಾಡ್ಕೊಂಡು ಅವ್ರದ್ದು ಮತ್ತೆ UDID ಕಾರ್ಡ್ ಇರುತ್ತೆ ಸ್ಪೆಷಲಿ ಏಬಲ್ಡ್, ಆ ತರ ಸಿಂಪಲ್ ಪ್ರೊಸೀಜರ್ಸ್ ನ ಮಾಡಿ ಅವ್ರಿಗೆ ಮತ್ತೆ ಆ ಡಾಕ್ಯುಮೆಂಟ್ಸ್ ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡಿದ್ರೆ ಥ್ರೂ ಆನ್ಲೈನ್ ಅವ್ರದೆಲ್ಲ ಪೆನ್ಷನ್ಸ್ ಸೆಟ್ರೇಟ್ ಆಗುತ್ತೆ. ಯುವಕರ ಹತ್ರ ಹೋಗ್ತಾರೆ. ಸೊ ಮಧ್ಯವರ್ತಿಗಳ ಹತ್ರ ಹೋಗುವಂಥದ್ದು, ದುಡ್ಡು ಕಳ್ಕೊಳ್ಳುವಂಥದ್ದು ಮಾಡೋದು ಬೇಡ. ಸರ್ಕಾರನೇ ದಾಖಲೆ ಮತ್ತೆ ಮರು ಸಂಗ್ರಹಣ ಮಾಡ್ಕೊಳ್ಳೋದಕ್ಕೋಸ್ಕರ ದಾಖಲೆಗಳು ಇಲ್ಲದೆ ಪೆನ್ಷನ್ ಮಾಡಿದ್ರಿಂದ ದಾಖಲೆಗಳನ್ನ ಮತ್ತೆ ಮರು ಕಲೆಕ್ಟ್ ಮಾಡಿಕೊಂಡು ದಾಖಲೆ ಸಂಗ್ರಹಣ ಮಾಡಿಕೊಂಡು ಅವ್ರಿಗೆ ಏನ್ ಕಳೆದ 2-3 ಮಂತ್ಸ್ ಇಂದ ಏನ್ ಪೆನ್ಷನ್ಸ್ ಬಂದಿರ್ಲಿಲ್ಲ ಅದನ್ನ ಮತ್ತೆ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಯಾರು ಮಧ್ಯವರ್ತಿಗಳಿಗೆ ಹೋಗಿ ಅವರು ದುಡ್ಡು ಕೊಟ್ಟು ಪೆನ್ಷನ್ ಕೊಡ್ತಾರೆ ಅನ್ನುವಂತ ಭ್ರಮೆಯಲ್ಲಿ ಇರೋದು ಬೇಡ. ನಾವೇ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಬರುತ್ತೆ, ಅವ್ರ ವಾರ್ಡ್ಸ್ ಬರುತ್ತೆ, ಹಳ್ಳಿಗಳಲ್ಲಿ ಪಂಚಾಯತಿ ಹಂತಕ್ಕೆ ಬಂದು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಪೆನ್ಷನರ್ಸ್ ಅಂತ ಇದ್ರಲ್ಲ 14,000, ಅದ್ರಲ್ಲಿ ಈಗಾಗಲೇ ನಾವು 1,000ವರೆಗೂ ಅಂದ್ರೆ ಅಂದಾಜು 1,000ವರೆಗೂ ನಾವು ಪೆನ್ಷನ್ಸ್ ನ ಕಂಟಿನ್ಯೂ ಮಾಡಿದೀವಿ. ದಾಖಲಾತಿಗಳನ್ನ ವೆರಿಫೈ ಮಾಡಿ ಅದನ್ನ ಕಂಟಿನ್ಯೂ ಮಾಡಿಸಿದೀವಿ. ಇನ್ನು ಉಳ್ದಿರೋದನ್ನ ನಮ್ಮ ಅಂಡರ್ ಏಜ್ ಅವರು ಯಾವ ಟೈಮ್ ಲೈನ್ಗೆ ಅಂಡರ್ ಏಜ್ ಅಂತ ಸ್ಪೆಸಿಫೈ ಮಾಡಿ ವಾಪಸ್ ಹಾಕಿದಾರೋ ನಮ್ಗೆ, ತದನಂತರ ಇನ್ನು ಉಳಿದಿರುವಂತಹ ಒಂದು 7,000 ಪ್ಲಸ್ 5,000 ಒಂದು 12,000ವರೆಗೂ ನಾವು ಮತ್ತೆ ಎಲ್ಲ ಸ್ಟಾಫ್ ವಾಪಸ್ ಫೀಲ್ಡ್ಗೆ ಹೋಗ್ತೀವಿ. VARA ಮತ್ತು ತಹಶೀಲ್ದಾರ್ ಸಮೇತ ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡಿ ನೈಜವಾಗಿ ಅರ್ಹರಿರುವ ಫಲಾನುಭವಿಗಳಿಗೆ ಅವರು 32,000 ಇನ್ಕಮ್ ಒಳಪಟ್ಟು ಬಂದಲ್ಲಿ ಖಂಡಿತ ಅವ್ರಿಗೆ ಏನ್ ಅನುಕೂಲ ಮಾಡಿಕೊಡಕ್ಕೆ ಸಾಧ್ಯ ಆಗುತ್ತೋ ಮಾಡಿಕೊಡ್ತೀವಿ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಒಂದು 33 ಪಕ್ಷದಲ್ಲಿ ಅವ್ರ ಹತ್ರ ಏನ್ ದಾಖಲಾತಿಗಳಿದೆ, ಇನ್ಕಮ್ ಅವ್ರದ್ದು ಎಷ್ಟು ಅಂತ ಅವ್ರು ವೆರಿಫೈ ಮಾಡ್ಕೊಂಡಿದ್ರ, ಇದಕ್ಕೂ ಮುಂಚೆ ಏನಂತ ಪ್ರಮಾಣ ಪತ್ರ ತಗೊಂಡಿದಾರೋ ಅದನ್ನ ನಮ್ಗೆ ಸಬ್ಮಿಟ್ ಮಾಡ್ಲಿ, ನಾವು ಸರ್ಕಾರಕ್ಕೆ ಅದನ್ನ ಫಾರ್ವರ್ಡ್ ಮಾಡ್ತೀವಿ. ತದನಂತರ ಸರ್ಕಾರದ ಹಂತದಲ್ಲಿ ಏನ್ ಆದೇಶ ನಮ್ಗೆ ಪಾಲನೆ ಮಾಡ್ಬೇಕು ಅಂತ ಹೇಳ್ತಾರೋ ಅದನ್ನ ನಾವು ಅನ್ವಯಿಸ್ಕೊಡ್ತೀವಿ. ನಿಮ್ಮ ಆಫೀಸ್ ಬಂದ್ರೆ ಪಬ್ಲಿಕ್ ಏನು ರೆಸ್ಪಾನ್ಸ್ ಮಾಡಲ್ಲ ಅಂತ ಮೇಡಮ್ ಹೇಳಿದ್ದಾರೆ, ಅದ್ರ ಬಗ್ಗೆ ಹೇಳಿ. ಖಂಡಿತ ಇದು ಅಲ್ಲ, ಇಲ್ಲಿವರೆಗೂ ಹೇಗೆ ಟ್ರೆಂಡ್ ಫಾಲೋ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ಬಂದ್ಮೇಲೆ ಅದು ತುಂಬಾ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅಲ್ಲಿ ಅದನ್ನ ಕಡಿಮೆ ಮಾಡಿಸಿದೀನಿ. ನಾನು ಸಹ ಯಾವಾಗ್ಲೂ ಆಫೀಸಲ್ಲಿ ಅವೈಲೇಬಲ್ ಇರ್ತೀನಿ, ಎಲ್ಲರ ಹತ್ರನೂ ಮಾತಾಡಿದೀನಿ. ಹಾಗೆ ನನ್ನ ಅಬ್ಸೆನ್ಸ್ ಅಲ್ಲಿ ಏನಾದ್ರು ಹಾಗೆ ನಡೆದಿತ್ತು ಅಂದ್ರೆ ಖಂಡಿತ ಅದು ನನ್ನ ಗಮನಕ್ಕೆ ತಗೊಂಡ್ಬನ್ನಿ. ಯಾರಾದ್ರೂ ಪಬ್ಲಿಕ್ ಅದರಲ್ಲಿ ಅಫೆಕ್ಟ್ ಆಗಿದ್ರೆ ಖಂಡಿತ ಏನ್ ಕ್ರಮ ವಹಿಸ್ಬೇಕು ಅದನ್ನ ನಾನು KPI ರಿಪೋರ್ಟ್ ಪ್ರಕಾರ 1,879 ಕಾರ್ಡ್ಗಳು KGF ತಾಲೂಕಿನಲ್ಲಿ BPL ಇಂದ APL ಕನ್ವರ್ಟ್ ಆಗಿದೆ. ಕಳೆದ ಬಾರಿ ಒಂದು ನಮ್ಮ ಆಯುಕ್ತರ ಕಚೇರಿಯಿಂದ ನಮ್ಮ ITs KD ಬಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಮಾಡಿದ ನಂತರ ನಾವು ಪ್ರತಿ ಮನೆಗೂ ಮತ್ತೊಮ್ಮೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಮಾಡಿ ಅವರು ಎಲಿಜಿಬಲ್ ಇದ್ದಾರೋ ಇಲ್ವೋ ಅನ್ನೋದನ್ನ ನಮ್ಮ ಆಹಾರ ನಿರೀಕ್ಷಕರು ಪರಿಶೀಲನೆ ಮಾಡಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೂ ಭೇಟಿ ನೀಡ್ತಾ ಇದ್ದೀವಿ. ಈಗ ಶಾಸಕರ ಸೂಚನೆ ಮೇಲೆ ತಕ್ಷಣ ನಮ್ಮ ನ್ಯಾಯಬೆಲೆ ಅಂಗಡಿಯವ್ರನ್ನು ಸಹ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಮಾಡಿಕೊಂಡು ಪರಿಶೀಲನೆ ಮಾಡಿ ಏನಿದೆ ನೈಜವಾಗಿರೋರನ್ನ BPLಗೆ ಕೊಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಏನಾಗಿದೆ ಅಂದರೆ ನಮಗೆ ಸರ್ಕಾರದಿಂದ ಪ್ರತಿ 5 ವರ್ಷಕ್ಕೊಂದು ಬಾರಿ ನಮ್ಮ ರೇಷನ್ ಕಾರ್ಡ್ನ EKYC ಮಾಡಬೇಕು. ಈ ಬಾರಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳೊಳಗೆ EKYC ಮಾಡಬೇಕು ಅಂತ ಆದೇಶ ಬಂದಿದೆ. ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಿದ್ದೀನಿ ಮತ್ತು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ EKYC ಮಾಡಬೇಕಾದ ಪಟ್ಟಿಯನ್ನು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕೊಡ್ತಾ ಇದ್ದೀವಿ.
ಅವರು ಈ ತಿಂಗಳು ಮತ್ತು ಮುಂದಿನ ತಿಂಗಳು ರೇಷನ್ ಕೊಡುವಂಥ ಸಂದರ್ಭದಲ್ಲಿ ಪಡಿತರ ಚೀಟಿ ಸದಸ್ಯರು KYC ಮಾಡಿ ಮುಗಿಸ್ಬೇಕು. ನೀವು ಫುಡ್ ಕೊಡುವಂಥ ಸಂದರ್ಭದಲ್ಲಿ ಆ ಕಾರ್ಡ್ದಾರಿಗೆ ಹೇಳ್ತೀವಿ KYC ಮಾಡೋಕ್ಕೂ ಕ್ಲಿಯರ್ ಮಾಡ್ಬೇಕು. ಆಗ್ತಾ ಇದೆ ಮೇಡಮ್. ಮೆಡಿಕಲ್ ಎಮರ್ಜೆನ್ಸಿ ವಾಪಸ್ ಕಳ್ಸಿಲ್ವಲ್ಲ, ಅವ್ರಿಗೆ ಹೇಳಿದ್ದೀನಲ್ಲ ನಾನು. ಪಂಚಾಯತಿ ನೌಕರು ಇದ್ರೆ ಕೊಡಕ್ ಬರಲ್ಲ ಮೇಡಮ್. ಇವರಲ್ಲ ಮನೆಯಲ್ಲಿ ಯಾರಾದ್ರೂ ಮೇಡಮ್ ಏನಾಗಿದ್ದಾರೆ, ಆ ರೇಷನ್ ಕಾರ್ಡ್ ಅಲ್ಲಿ ಇವ್ರ ಹೆಸರಿದೆ, ಇವ್ರ ಪಂಚಾಯತಿ ನೌಕರು. ಇವ್ರು 22 ಕಾಯಿಲೆ ಇದೆಯಲ್ಲ, ಆ ಕಾಯಿಲೆ ಒಳಗೆ ಇದ್ದವ್ರನ್ನ ಮಾಡ್ಕೊಡ್ತಾ ಇದೀವಿ. ಇವ್ರು ಬಂಡ್ಲು ಕೊಡ್ತಾರೆ. ಕ್ಲಿಯರ್ ಮಾಡಿ. ಇವ್ರು ಯಾವ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ, ಅವ್ರು ತಮ್ಮ ಬಂದವ್ರದ ನಾನು ಆ ಹೊತ್ತೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಯಾವ್ದು ದುಡ್ಕೊಂಡಿಲ್ಲ. ಕುಟುಂಬದವ್ರು ಬಂದ್ರು ಕೊಡ್ತಾ ಇದೀನಿ ಮಾಡ್ಕೊಡ್ತೀನಿ. ಅವ್ರನ್ನ ತೆಗೀರಿ ಅಂತ ಹೇಳ್ತೀವಿ. ಅವ್ರಿಗೆ ಫಸ್ಟ್ ಕೊಡಿ ಸರ್ ಮೇಡಮ್, ಅವ್ರ ಹೆಸರು ಕ್ಯಾನ್ಸಲ್ ಮಾಡ್ಸ್ಕೊಂಡ್ಬಂದ್ರೆ ಈಗಲೇ ಸ್ಪಾಟ್ ಎಲ್ಲ ಕೊಟ್ಬಿಡ್ತೀನಿ ಮೇಡಮ್. ಮಾಡ್ತಾರೆ. ಮಾಡ್ಸ್ಕೊಂಡ್ ಫಸ್ಟ್ ಅವ್ರಿಗೆ